ಹಾಯ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಕೋಕಮ್ ಸಿರಪ್ ಅಥವಾ ಪುನರ್ಪುಳಿ ರಸ ತೆಗೆಯುವುದು ಹೇಗೆ ಅಂತ ಹೇಳಿಕೊಡುತ್ತೇನೆ. ಮೊದಲಿಗೆ ಕೋಕಮ್ಮನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇದರಲ್ಲಿ ನೀರಿನಾಂಶ ಇರಬಾರದು. ಚೆನ್ನಾಗಿ ಒರೆಸಿ ತಗೊಂಡಿದ್ದೇನೆ. ಈ ಕೋಕಮ್ಮನ್ನು 2 ಭಾಗ ಮಾಡಿ ಅದರ ಬೀಜವನ್ನು ತೆಗೆದುಕೊಂಡು ಸಿಪ್ಪೆ ಬೇರೆ ಬೀಜ ಬೇರೆ ಮಾಡಿ 2 ಬೌಲಲ್ಲಿ ಹಾಕಿಕೊಳ್ಳುವ. ಇದು ಅಜೀರ್ಣಕ್ಕೆ, ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು. ಇದರಿಂದ ತುಂಬ ಉಪಯೋಗವಿದೆ. ಈಗ ಕೋಕಮ್ ಬೀಜ ಮತ್ತು ಸಿಪ್ಪೆ ಇಷ್ಟು ಸಿಕ್ಕಿದೆ ನಮಗೆ. ಈ ಸಿಪ್ಪೆಯನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಳ್ತೀನಿ. ಇದು ಬೇಕಾದರೆ ಮಾತ್ರ ಕಟ್ ಮಾಡಿಕೊಳ್ಳಬಹುದು. ಈಗ ಕಟ್ ಮಾಡಿ ಎಲ್ಲ ಆಗಿದೆ. ಈಗ ಡ್ರೈ ಇರುವ ಒಂದು ಡಬ್ಬವನ್ನು ತಗೊಳ್ತೀನಿ. ಅದರಲ್ಲಿ ಸ್ವಲ್ಪ ಸಿಪ್ಪೆ ಮತ್ತು ಸ್ವಲ್ಪ ಸಕ್ಕರೆ ಸೇರಿಸುತ್ತಾ ಹೀಗೆ ಮಾಡಬೇಕು. ಇದಕ್ಕೆ 2 kg ಸಕ್ಕರೆ ಬೇಕಾಗುತ್ತದೆ. ಹೀಗೆ ಮಾಡಿ ಎಲ್ಲದನ್ನು ಹಾಕಿಕೊಳ್ಳುತ್ತೇನೆ. ನಾನೀಗ ಇದಕ್ಕೆ 2 kg ಸಕ್ಕರೆಯನ್ನು ಹಾಕಿದ್ದೇನೆ. ಇದನ್ನು ಈಗ ಮುಚ್ಚಳವನ್ನು ಮುಚ್ಚಿ ಇಟ್ಟು ಬಿಡೋಣ. ಈಗ ಬೀಜವನ್ನೆಲ್ಲ ಸರಿಯಾಗಿ ಹಿಂಡಿ ರಸವನ್ನು ತೆಗೆದಿದ್ದೇನೆ. ಈಗ ಸೋಸಿಕೊಳ್ಳುವ. ಕೋಕಮ್ ಬೀಜದಿಂದ ಎಣ್ಣೆ ಸಹ ತಯಾರಿಸುತ್ತಾರೆ. ಇಷ್ಟು ಸಿಕ್ಕಿದೆ ನಮಗೆ ಕೋಕಮ್ ಬೀಜದಿಂದ ಜ್ಯೂಸ್. ಈಗ ಕೋಕಮ್ ಬೀಜದಿಂದ ಜ್ಯೂಸ್ ರೆಡಿಯಾಗಿದೆ. 1 ತಿಂಗಳ ನಂತರ ನಮ್ಮ ಕೋಕಮ್ ಸಿರಪ್ ರೆಡಿಯಾಗಿದೆ. ಸೇಮ್ ರೋಸ್ ಸಿರಪ್ ಥರನೇ ಇದೆ. ಎಷ್ಟು ಚೆನ್ನಾಗಿ ರೆಡ್ ಕಲರಲ್ಲಿ ಬಂದಿದೆ. ಈಗ ಇದನ್ನು ಸೋಸಿಕೊಳ್ಳುತ್ತೇನೆ. ಈ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ಹಿಂಡಿಕೊಳ್ಳಬೇಕು. ಜೇನುತುಪ್ಪದ ಹಾಗೆ ಕೋಕಮ್ ಸಿರಪ್ ಬಂದಿದೆ. ಈಗ ಕೋಕಮ್ ಸಿರಪನ್ನು ಡಬ್ಬದಲ್ಲಿ ಹಾಕಿಕೊಳ್ಳುತ್ತೇನೆ. ಒಂದು ಡಬ್ಬಕ್ಕಿಂತ ಜಾಸ್ತಿನೇ ಉಂಟು. ಈಗ ಒಂದು ಗ್ಲಾಸಲ್ಲಿ ಸ್ವಲ್ಪ ಸಿರಪ್ ಹಾಕಿ ಸಕ್ಕರೆ, ಕೋಲ್ಡ್ ನೀರನ್ನು ಹಾಕಿ ಕುಡಿದರೆ ತುಂಬ ಸೂಪರ್ ಆಗಿರುತ್ತದೆ. ಸಿಪ್ಪೆಯನ್ನು ಒಣಗಿಸಿ ಮತ್ತೆ ಪುನಃ ಸಹ ಇದರ ಜ್ಯೂಸ್ ಮಾಡಬಹುದು. ಪಿತ್ತಕ್ಕೆ ಇದು ಒಂದು ಒಳ್ಳೆಯ ಮನೆಮದ್ದು ಕೂಡ ಹೌದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಎಲ್ಲರಿಗೂ.